ಇಂದು ಜೀವಿಸುವ ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯವನ್ನು ಪ್ರತಿನಿತ್ಯ ಆಲಿಸುವ ನಿಮ್ಮೆಲ್ಲರನ್ನು, ನಿಮ್ಮೆಲ್ಲರ ಕುಟುಂಬವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಯಾವ ಸಭೆಯಲ್ಲಿ ಆದರೂ ಯೇಸುಸ್ವಾಮಿಯಲ್ಲಿ ವಿಶ್ವಾಸಿಸುವ ನಿಮ್ಮೊಬ್ಬೊಬ್ಬರ ಹತ್ತಿರ ಹೇಳಲೇ ನಾವು ದೇವರ ಪ್ರೀತಿಯಲ್ಲಿ ಒಂದಾಗಿದ್ದೇವೆ. ದೇವರ ಪ್ರೀತಿಗೆ ಮಿತಿ ಇಲ್ಲ. ಒಂದೇ ಮನಸ್ಸಿನಲ್ಲಿ ದೇವರ ವಾಕ್ಯವನ್ನು ಬಡಿಸುವ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಸಂತೋಷವಾಗಿರಿ. ಪ್ರತಿನಿತ್ಯ ನಿರೀಕ್ಷೆ ನೀಡುವ, ಅದ್ಭುತಗಳನ್ನು ಸಂಭವಿಸುವ ದೇವರ ವಾಕ್ಯ ನಮಗೆ ಆಲಿಸಲು ಸಾಧ್ಯವಾಗಿದ್ದಕ್ಕೆ, ಅದಕ್ಕೊಂದು ಅವಕಾಶ ದೇವರು ನಮಗೆ ನೀಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಕರ್ತರೇ, ನಿಮ್ಮ ಅದ್ಭುತಕರ ನಮ್ಮ ಮೇಲೆ ಚಾಚಿರಿ. ನಿಮ್ಮ ಅದ್ಭುತ ಕಾರ್ಯ ನಮ್ಮ ಜೀವನದಲ್ಲಿ ಪ್ರಕಟವಾಗಲಿ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ, ನಮ್ಮನ್ನು ಅನುಗ್ರಹಿಸಿರಿ, ಕೃಪೆಯಿಂದ ತುಂಬಿರಿ ಎಂದು ಪ್ರಾರ್ಥಿಸಿ ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಕೀರ್ತನೆಗಳು 5ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯ. ದೊರಕುವುದು ದೇವ ನಿನ್ನ ಆಶೀರ್ವಾದ, ಸಜ್ಜನರಿಗೆ ಕವಚವದಂತಿಹುದು ನಿನ್ನ ಕರುಣೆ ಅಂತವರಿಗೆ. ಎಂದೇ ಹರ್ಷಾನಂದಗೊಳ್ಳುವರು ನಿನ್ನ ಆಶ್ರಯಿಸಿದವರೆಲ್ಲರೂ. ನೀ ರಕ್ಷಿಸೆ ಉಲ್ಲಾಸಗೊಳ್ಳುವರು ನಿನ್ನ ನಾಮ ಪ್ರಿಯರೆಲ್ಲರೂ. ಪ್ರಿಯರೇ, ದೇವರ ನಾಮವನ್ನು ಸ್ವೀಕರಿಸುವವರನ್ನು ದೇವರು ಸಂರಕ್ಷಿಸುತ್ತಾರೆ. ಹಲ್ಲೆಲೂಯಾ. ದೇವರು ಅವರನ್ನು ಸಲಗುತ್ತಾರೆ. ದೇವರ ಕೃಪೆ, ಕರುಣೆ ಅವರ ಮೇಲೆ ಉಂಟಾಗುತ್ತದೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಮುಂಜಾನೆ ಎದ್ದು ದೇವರ ವಾಕ್ಯವನ್ನು ಆಲಿಸುವವರು ಇದ್ದಾರೆ. ದೇವರ ವಾಕ್ಯವನ್ನು ಆಲಿಸಿ ತಮ್ಮ ಜೀವನವನ್ನು ಪ್ರಾರಂಭಿಸುವವರು ಇದ್ದಾರೆ. ಒಂದು ಕಾರ್ಯ ದೃಢವಾಗಿದೆ. ದೇವರ ನಾಮವನ್ನು, ದೇವರನ್ನು ಪ್ರೀತಿಸುವವರನ್ನು ದೇವರು ಸಂರಕ್ಷಿಸುತ್ತಾರೆ. ಹಲ್ಲೆಲೂಯಾ. ಕವಚದಂತೆ ಕರುಣೆಯಿಂದ ಅವರನ್ನು ಸಂರಕ್ಷಿಸುತ್ತಾರೆ. ಪ್ರಿಯರೇ, ನಿಮ್ಮ ಕುಟುಂಬ ಎಂದಿಗೂ ಕುಗ್ಗಿ ಹೋಗುವುದಿಲ್ಲ. ನಿಮ್ಮ ಮಕ್ಕಳು ಕುಂದಿ ಹೋಗುವುದಿಲ್ಲ. ನಿಮ್ಮ ಹಣಕಾಸಿನ ವಿಷಯವು ಎಂದಿಗೂ ಕುಗ್ಗಿ ಹೋಗುವುದಿಲ್ಲ. ಒಂದು ದುಷ್ಟ ಶಕ್ತಿಗೂ ಅದನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ಕಾರಣ, ದೇವರು ತನ್ನ ನಾಮವನ್ನು ಪ್ರೀತಿಸುವವರನ್ನು, ಅವರ ಕುಟುಂಬವನ್ನು, ಅವರ ತಲೆಮಾರನ್ನು, ಅವರ ಆರೋಗ್ಯವನ್ನು, ಅವರ ಆಸ್ತಿಪಾಸ್ತಿಯನ್ನು ಎಲ್ಲವನ್ನು ಸಹ ಸಂರಕ್ಷಿಸುತ್ತಾರೆ. ಹಲ್ಲೆಲೂಯಾ. ನಮ್ಮ ಎಲ್ಲಾ ಕಾರ್ಯಗಳು ಉಳಿತಾಗುತ್ತದೆ. ಆಮೇನ್. ಹಲ್ಲೆಲೂಯಾ. ನಮಗೆ ಸಂಭವಿಸಲಿರುವ ಅಪಘಾತ, ದುರಂತಗಳಿಂದ ದೇವರು ನಮ್ಮನ್ನು ರಕ್ಷಿಸುತ್ತಾರೆ. ಇದೊಂದು ಅನುಭವವಾಗಿದೆ ಪ್ರಿಯರೇ. ಇಂದು ಆಲಿಸಿದ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸೋಣ. ವಿಶೇಷವಾಗಿ ನಾವು ಪ್ರಾರ್ಥಿಸುತ್ತಿರುವುದು ನಮ್ಮ ಮಕ್ಕಳಿಗಾಗಿ. ಮಕ್ಕಳ ಮೇಲೆ ದೇವರ ಜ್ಞಾನ, ದೇವರ ಪ್ರೀತಿ, ದೇವರ ಭಯ ಅವರ ಜೀವನದಲ್ಲಿ ಪ್ರಕಟವಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಕರುಣೆಯಿಂದ, ಪ್ರೀತಿಯಿಂದ ತುಂಬುವ, ಸಂರಕ್ಷಿಸುವ ದೇವರು ನಮಗಿದ್ದಾರೆ. ಹಲ್ಲೆಲೂಯಾ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.